1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆಗಿತ್ತು. ಆಗ ಮೊಹಮ್ಮದ್ ಅಲಿ ಜಿನ್ನಾ ಭಾರತದ ಹೃದಯದಲ್ಲಿ ಚೂರಿ ಹಾಕುವ ಕೆಲಸ ಮಾಡಿದ್ರು. ಆದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದನ್ನ ನಿಜ ಆಗಲು ಬಿಡಲಿಲ್ಲ. ಜಿನ್ನಾ ಪಾಕಿಸ್ತಾನದ ನಿರ್ಮಾಣಕ್ಕೆ ಕಾರಣ ಆಗಿದ್ರು. ಇವರ ಬಳಿ ಕರಾಚಿ, ಭೋಪಾಲ್, ಜೋಧ್ಪುರ್ ಅನ್ನ ಪಡೆದುಕೊಳ್ಳುವ ಪ್ಲಾನ್ ರೆಡಿಯಾಗಿತ್ತು. ಇದು ಒಂದು ಚೂರಿ ತರ ಭಾರತದ ಒಳಗೆ ಗಾಯ ಮಾಡ್ತಾ ಇರ್ತಾ ಇತ್ತು. ಅಂದ್ರೆ ಭೋಪಾಲ್ ರಾಜನಿಗೆ ಕನ್ವಿನ್ಸ್ ಮಾಡಿ ಜೋಧ್ಪುರದ ರಾಜನಿಗೆ ಕನ್ವಿನ್ಸ್ ಮಾಡಲಾಗಿತ್ತು. ಮತ್ತೆ ಒಂದು ಬ್ಲಾಂಕ್ ಪೇಪರ್ ಮೇಲೆ ಸೈನ್ ಮಾಡಿ ತಮ್ಮ ಬೇಡಿಕೆಗಳನ್ನ ಬರೆಯಲು ತಿಳಿಸಲಾಯಿತು. ಜೊತೆಗೆ ಉದಯ್ಪುರ್ ಮತ್ತೆ ಜೈಸಲ್ಮೇರ್ ಅನ್ನು ತಮ್ಮ ಜೊತೆಗೆ ತಗೊಂಡು ಬನ್ನಿ ಅಂತ ಹೇಳಲಾಯಿತು. ಆಗ ಜೋಧ್ಪುರದ ರಾಜ ಹನುಮಂತ್ ಸಿಂಗ್ ಉದಯ್ಪುರದ ರಾಜನ ಜೊತೆಗೆ ಮಾತಾಡಿದ್ದ. ಆದ್ರೆ ಅವರು ಹೇಳಿದ್ರು, ನಾವು ಒಂದು ಹಿಂದೂ ರಾಷ್ಟ್ರ ಮತ್ತೆ ಒಂದು ಸೆಕ್ಯುಲರ್ ಭಾರತದಲ್ಲಿ ಇರಬೇಕು, ಆದ್ರೆ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಉಳ್ಳ ಪಾಕಿಸ್ತಾನದಲ್ಲಿ ಬೇಡ, ಏಕೆಂದ್ರೆ ಇವರು ನಮ್ಮನ್ನ ಯಾವತ್ತೂ ಸೆಕ್ಯುಲರ್ ಆಗಿರಲು ಬಿಡೋದಿಲ್ಲ ಅಂದ್ರು. ಇದರ ಪರಿಣಾಮ ಹನುಮಂತ್ ಸಿಂಗ್ ಅವರ ಮೇಲೂ ಆಯಿತು. ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಲಾಠಿ ಏಟು ಬೆಳ್ತಾ ಇದ್ದಂತೆ ಎಲ್ಲರಿಗೂ ಅರಿವಾಯಿತು. ಜೊತೆಗೆ ಪಟೇಲ್ ಅವರು ಒಂದು ಮಾತು ಹೇಳ್ತಾರೆ, ಪಾಕಿಸ್ತಾನ ನಿಮಗೆ ಯಾವತ್ತೂ ಹಿಂದೂ ಮತ್ತೆ ಸೆಕ್ಯುಲರ್ ಆಗಿರಲು ಬಿಡೋದಿಲ್ಲ ಅಂತ. ನಂತರ ಈ ಭಾಗಗಳು ಭಾರತದಲ್ಲೇ ಉಳಿಬೇಕಾಯಿತು. ಸರ್ದಾರ್ ಪಟೇಲ್ ಅವರು ಇಂತಹ ಅನೇಕ ಭೂಭಾಗಗಳನ್ನ ಶಾಂತ ಮಾಡಿ ಯೂನಿಟ್ ಮಾಡಿದ್ರು. ಅದಕ್ಕೆ ಅವರ ಪ್ರತಿಮೆಯನ್ನ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರೆಯೋದು. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.